ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಜ್ಯೋತಿ. ಸೊ ಯಾರ ನನ್ನ ವಿಡಿಯೋ ಹೊಸಬ್ರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಹಂಗೆ ಫ್ರೆಂಡ್ಸ್ ಹತ್ರ ನಮ್ಮ ರಿಲೇಷನ್ ಹತ್ರ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ ಅಲ್ವಾ. ನೀನು ಸ್ವಲ್ಪ ನೋಡ್ಕೊಂಡಂಗಾಗುತ್ತೆ. ಆಕ್ಚುಲಿ ಅದನ್ನ ಒಂದು ವರ್ಷಕ್ಕೆ ಒಂದ್ಸತಿ 2 ಸತಿ ಮಾಡ್ತೀವಿ ಅನ್ಸುತ್ತೆ ಅಷ್ಟೇ. ಆಡ್ಸಿದ್ದೀನಿ ಸಾರು ಜಾಸ್ತಿ ಸಿಗಲ್ಲಲ್ಲ ಇಲ್ಲಿ. ಹೆಂಗೋ ನಮ್ಮ ಮನೆಯವರೆಲ್ಲ ಒಬ್ರಿಗೆ ಸಿಕ್ತು ಅಂತ ತಂದವ್ರೆ. ಇವಾಗ ನಮ್ಮ ಡಬಲ್ನ ನೋಡ್ಕೊಂಡಂಗಾಗುತ್ತೆ. ಆಡ್ಸಿದ್ದೀನಿ ಸಾರು. ಕಡಲೆಕಾಳು ನೆನ್ಸಿಟ್ಟಿದ್ದೆ. ಅಪ್ಪ ಹೇಳಿದ್ರು ತರ್ತೀನಿ ಅಂತ. ಅದಕ್ಕೆ ಕಡಲೆಕಾಳು ಹಾಕಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಆದರೆ ಕಟ್ ಮಾಡಕ್ಕೆ ಮಾತ್ರ ನನಗೆ ಬರಲ್ಲ. ಅಪ್ಪನ ಹತ್ರನೇ ಕಟ್ ಮಾಡಿಸ್ಕೊಂಡು ಮಾಡಬೇಕು. ಅಪ್ಪ ಬಂದ ತಕ್ಷಣ ಕಟ್ ಮಾಡಿಸ್ಕೊಂಡು ಮಾಡಬೇಕು. ಬಟ್ ಸಾರು ಮಾತ್ರ ಸಕ್ಕತ್ ತಿಂದಿರಿ. ಜ್ಞಾಪಕ ಇಲ್ಲ, ಅದೇ ಜ್ಞಾಪಕ ಆಯ್ತಲ್ಲ. ಸಕ್ಕತ್ತಾಗಿರುತ್ತೆ ಸಾರು. ಬಸ್ಸಾರು ಮಾಡ್ತಾರೆ, ಹುಳಿ ಮಾಡ್ತಾರೆ, ಮಸಾಲೆ ಇಟ್ಟು ಮಾಡ್ತಾರೆ, ಕಬಾಬ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನಾನು ಇವಾಗ ಹುಳಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕಬಾಬ್ ಒಂದು ಸ್ವಲ್ಪ ಇಟ್ಬಿಟ್ಟು ಸ್ವಲ್ಪ ಕಬಾಬ್ ಮಾಡೋಣ. ಸ್ವಲ್ಪ ಇಳಿಸ್ಬಿಟ್ಟು ಕಬಾಬ್ ಮಾಡೋಣ. ಇವಾಗ ಊಟ ಮಾಡಕ್ಕೆ ಅನ್ನ ಸಾರಿಗೆ ಅನ್ನಕ್ಕೆ ಏನಾದ್ರು ಬೇಕಲ್ಲ, ಮುದ್ದೆ ಅನ್ನಕ್ಕೆ, ಅದಕ್ಕೆ ಸಾರು ಮಾಡೋಣ ಸ್ವಲ್ಪ. ಆಯ್ತಾ? ಸೊ ಫೈನಲಿ ನಮ್ಮ ಮನೆಯವ್ರ ಹತ್ರ ಅಳಸಿ ಮುಸುಕು ಕಟ್ ಮಾಡಿಸ್ಕೊಂಡು ಅಳಸಿ ಮುಸ್ಕಿನ ಹುಳಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಇದು ಅಳಸಿ ಮುಸ್ಕು ಚಾಕ್ನಲ್ಲಿ ಕಟ್ ಮಾಡೋದಕ್ಕಿಂತ ಕಂಫರ್ಟಬಲ್ ಕತ್ತಿಲೆ, ತಿರುಗಿ ಕತ್ತಿ ಅಂತೀವಲ್ಲ ಅದ್ರಲ್ಲಿ ಚೆನ್ನಾಗಿ ಕಟ್ ಮಾಡ್ಕೋಬಹುದು. ಆರಾಮಾಗಿ ಕಂಫರ್ಟಬಲ್ ಆಗಿ ಕಟ್ ಮಾಡ್ಕೋಬಹುದು. ಸೊ ನನ್ಗೆ ಸ್ವಲ್ಪ ಅಷ್ಟು ಕಷ್ಟ ಮಾಡೋಕ್ಕೆ, ಅದಕ್ಕೆ ನಮ್ಮ ಮನೆಯವರೇ ಮಾಡ್ಕೊಡ್ತಾರೆ. ಅದು ನೀಟಾಗಿ ತೆಗಿಬೇಕು. ಆ ಮುಳ್ಳಂತ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿನೇ ನೀಟಾಗಿ ತೆಗಿಬೇಕು. ಮತ್ತೆ ಅದ್ರ ಒಳಗಡೆ ತಿರುಳಿರುತ್ತಲ್ಲ ದಿಂಡು ಅಂತಾರೆ, ಅದನ್ನು ಸಹ ನೀಟಾಗಿ ತೆಗಿಬೇಕು. ಅವಾಗಲೇ ಸಾರು ಚೆನ್ನಾಗಿರೋದು. ಕಟ್ ಮಾಡಿದ ತಕ್ಷಣ ಅಂಟದು ಸಿಕ್ಕಾಪಟ್ಟೆ ಇರುತ್ತೆ. ಅಂಟೆಲ್ಲ ನೀಟಾಗಿ ಒರೆಸಿ ಒಳಗಡೆ ತಿರುಳು ಮೇಲದು ಮುಳ್ ಥರದ್ದೆಲ್ಲ ನೀಟಾಗಿ ಎದ್ಬಿಟ್ಟು ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು. ತುಂಬ ಚಿಕ್ಕ ಸೈಜ್ ಕಟ್ ಮಾಡ್ಕೊಂಡ್ರು ಕುಕ್ಕರ್ಗೆ ಇಟ್ಟರೆ ಕದ್ರಕೊಂಡು ಹೋಗ್ಬಿಡುತ್ತೆ. ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದು ಮಾಡೋದು ಅಷ್ಟೇ, ಒಂದು ಇದಾಗಿರ್ಬೇಕು. ಅಳಸಿ ಮುಸ್ಕು ತೀರಾ ಎಳೆದು ಆಗಿರಬಾರ್ದು, ಬಲ್ತು ಇರಬಾರ್ದು. ಈ ಥರ ಮೀಡಿಯಂ ಆಗಿರ್ಬೇಕು. ತುಂಬ ಚೆನ್ನಾಗಿರುತ್ತೆ ಸಾರು. ತಿನ್ನಕ್ಕೂ ಪೀಸ್ ಚೆನ್ನಾಗಿ ಸಿಗ್ತವೆ. ಸಾರು ಮಾಡೋದು ಅಷ್ಟೇ ಸಿಕ್ಕಾಪಟ್ಟೆ ಈಸಿನೇ ಅಂತ ಹೇಳ್ಬೋದು. ಟೊಮೊಟೊ ಹಾಕ್ತಾ ಇದೀನಿ. ನಂಗೆ ಸ್ವಲ್ಪ ಟೊಮೊಟೊ ಇಷ್ಟ, ಅದಕ್ಕಾಗಿ ನಾನು 2 ಟೊಮೊಟೊ ಹಾಕ್ತಿದ್ದೀನಿ. ನೀವು ಬೇಕಂದ್ರೆ 1 ಹಾಕ್ಕೊಳ್ಳಿ. 2 ಟೊಮೊಟೊ ಹಾಕಿದೀನಿ. ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಾ ಇದೀನಿ. ಅಳಸಿ ಮುಸ್ಕು ಜಾಸ್ತಿ ಇರುತ್ತಲ್ವ, ಹಂಗಾಗಿ ಈ ಸಾರಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಮುಂದಾಗಿರ್ಬೇಕು. ಉಪ್ಪು ಖಾರ ಹುಳಿ ಎಲ್ಲ ಸಪ್ಪೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಜಾಸ್ತಿ ಹಾಕ್ಕೊತೀನಿ. ಮಾಮೂಲಿ ಹಾಕೋದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊತೀನಿ ಅಷ್ಟೇ. ಟೊಮೊಟೊ, ಈರುಳ್ಳಿ, ತೆಂಗಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಅದೇ ಹುಣಸೆಹಣ್ಣಂತೂ ಹಾಕ್ಲೇಬೇಕು. ಹಂಗಂತ ಜಾಸ್ತಿ ಹಾಕೋದು, ಸ್ವಲ್ಪನೇ ಹುಣಸೆಹಣ್ಣು ನೆನೆಸಿಟ್ಟಿರೋದು ಹಾಕಿದ್ರೆ ಮಿಕ್ಸಿಲಿ ಚೆನ್ನಾಗಿ ನುಣ್ಣಗಾಗುತ್ತೆ ಅಂತ ನೆನೆಸಿಟ್ಟಿರೋದು ಹಾಕ್ಕೊತೀನಿ. ಜೊತೆಗೆ ಸಾಂಬಾರು ಪುಡಿ ಮನೇಲೆ ಮಾಡಿಟ್ಕೊಂಡಿರ್ತೀವಲ್ವಾ, ಸಾಂಬಾರು ಪುಡಿ ಎಲ್ಲದಕ್ಕೂ ಬೇಕಂತ ಆ ಸಾಂಬಾರು ಪುಡಿನ 1-2 ಸ್ಪೂನ್ ಹಾಕ್ಕೊತಾ ಇದೀನಿ. ಜೊತೆಗೆ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳಿ. ನಾನೊಂದು 2-3 ಸ್ಪೂನ್ ಹಾಕ್ಕೊಂತಿದ್ದೀನಿ, ಯಾಕಂದ್ರೆ ಜಾಸ್ತಿ ಸಾರು. ಜೊತೆಗೆ ಅಳಸಿ ಮುಸ್ಕು ಜಾಸ್ತಿ ಇರುತ್ತಲ್ವ, ಉಪ್ಪು ಖಾರ ಹತ್ತಬೇಕದು, ಚೆನ್ನಾಗಿರುತ್ತೆ ರುಚಿ. ಅವಾಗ ಮಿಕ್ಸಿ ಹಿಡಿಯಲ್ಲ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ರುಬ್ಕೊಂಡೆ ಒಂದು ಅರ್ಧಂಬರ್ಧ ಟೊಮೊಟೊ, ಈರುಳ್ಳಿ, ಕಾಯಿ ಹಾಕಿರೋದನ್ನ. ಆಮೇಲೆ ಖಾರ ಸಾಂಬಾರು ಹಾಕೊಂಡು ರುಬ್ಕೊತಾ ಇದೀನಿ. ಇನ್ನು ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಬೋದು, ನಮ್ಮಲ್ಲಿ ಇರ್ಲಿಲ್ಲ. ಸೊ ಹಂಗಾಗಿ ನಾನು ಸ್ಕಿಪ್ ಮಾಡ್ಕೊತಾ ಇದೀನಿ. ಸೊ ಖಾರ ರೆಡಿ ಆಯ್ತಲ್ಲ. ಸೊ ಒಗ್ಗರಣೆಗೆ ಇಟ್ಕೊಳ್ಳೋಣ. ನಾನು ಸ್ವಲ್ಪ ತೊಗರಿಬೇಳೆ ಎಲ್ಲ ನೆನೆಸಿಟ್ಕೊತೀನಿ, ಗ್ಯಾಸ್ಟ್ರಿಕ್ ಆಗಲ್ಲ. ಜೊತೆಗೆ ಬೇಗನೂ ಬೇಯುತ್ತೆ ತೊಗರಿಬೇಳೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲದಕ್ಕೂ ತೊಗರಿಬೇಳೆ ನೆನೆಸಿ ಹಾಕ್ಕೊಳ್ಳೋದು. ತುಂಬ ಜಾಸ್ತಿ ತೊಗರಿಬೇಳೆನೂ ಹಾಕ್ಬಾರ್ದು, ಗಟ್ಟಿ ಬಂದ್ಬಿಡುತ್ತೆ, ಸಾರು ರುಚಿ ಇರಲ್ಲ. ಹಾಗಾಗಿ ಸ್ವಲ್ಪ ಒಂದು ಕಾಫಿ ಗ್ಲಾಸಲ್ಲಿ 1/4 ಗ್ಲಾಸ್ ಏನೋ ನೆನೆಸಿಟ್ಟಿದ್ದೆ ಅಷ್ಟೇ. ಮತ್ತೆ ಒಗ್ಗರಣೆಗೆ ಇಟ್ಕೊಂಡ್ಬಿಡೋಣ. ಮಾಮೂಲಿ ಬೆಳ್ಳುಳ್ಳಿ, ಸ್ವಲ್ಪ ಹಿಂಗು, ಸಾಸಿವೆ, ಕರಿಬೇವು ಮಾಮೂಲಿ ಹಾಕೋ ಥರ ಒಗ್ಗರಣೆಗೆ ಹಾಕ್ಕೊಂಡು, ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅಳಸಿ ಮುಸುಕು ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಹಿಂಗನ್ನು ಅಷ್ಟೇ ಫ್ರೆಂಡ್ಸ್, ತುಂಬ ಒಳ್ಳೇದು ಹಿಂಗು. ಅದಕ್ಕೋಸ್ಕರ ನಾನು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಕಡೆ ಹಾಕಲ್ಲ ಹಿಂಗು. ನಾನು ಇತ್ತೀಚೆಗೆ ಸ್ವಲ್ಪ ಹುಳಿ ಸಾರುಗಳಿಗೆಲ್ಲ ರೂಢಿ ಮಾಡ್ಕೊಂಡಿದ್ದೀನಿ ಹಿಂಗೆ ಹಾಕೋದು. ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸಾರು ಚೆನ್ನಾಗೇ ಇರುತ್ತೆ. ಅಳಸಿ ಮುಸುಕು ಸಾರಿಗೆ ಕಡಲೆಕಾಳು ನೆನೆಸಿದ್ದು 7 ಮಸೂದ್ ಜೋಡಿ ಅಂತ ಹೇಳ್ಬೋದು. ಸೊ ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ. ಸೊ ಹಂಗೆ ಕಡಲೆಕಾಳನ್ನು ಹಾಕ್ಕೊತಾ ಇದೀನಿ. ಎಲ್ಲ ಒಂದು 2 ನಿಮಿಷ ಹುರ್ಕೊಳ್ಳೋಣ ಒಗ್ಗರಣೆಲಿ. ಹುರ್ಕೊಂಡ್ಬಿಟ್ಟು ಜಸ್ಟ್ ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ ಖಾರ ಹಾಕಿ. ಆ ಖಾರ ಹಾಕಿದ ತಕ್ಷಣ ಮುಚ್ಚಿದ್ರೆ ಹಸಿ ವಾಸನೆ ಹೋಗಲ್ಲ. ಅದಕ್ಕೋಸ್ಕರ ಖಾರ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪುನು ಇವಾಗಲೇ ಹಾಕ್ಕೊಂಬಿಡೋಣ. ಸೊ ಎಲ್ಲ ಸೀಸನಲ್ಲಿ ಸಿಗೋ ತರಕಾರಿ, ಹಣ್ಣು ಹಂಪಲು ಎಲ್ಲ ತಿನ್ನಬೇಕು. ಅದಕ್ಕೋಸ್ಕರ ಅದರಲ್ಲೂ ಈ ಅಳಸಿ ಮುಸ್ಕಂತೂ ತುಂಬ ರುಚಿಯಾಗಿರುತ್ತೆ. ಹಂಗೆ ಆರೋಗ್ಯಕ್ಕೂ ಒಳ್ಳೇದಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾನಂತೂ ಮಿಸ್ ಮಾಡ್ಕೊಳಕ್ ಹೋಗಲ್ಲ. ಈ ಸೀಸನಲ್ಲಿ ಎಲ್ಲಾದರೂ ಹುಡುಕಿ 1 ಸಲ 2 ಸಲ ಮಾಡ್ತೀನಿ. ಸೊ ನಿಮಗೂ ಸಿಕ್ಕಿದ್ರೆ ನೀವು ಮಿಸ್ ಮಾಡ್ಕೊಳ್ದೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ಒಂದು ಕಮೆಂಟ್ಸ್ ಹಾಕಿ. ಚಪಾತಿ ರೊಟ್ಟಿಗೂ ಎಲ್ಲ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ.
ನಮ್ಮನೇಲಿ ಆಲ್ಮೋಸ್ಟ್ ನಾವು ಮುದ್ದೆಗೆ ಮಾಡ್ಕೊಳ್ಳೋದು ಈ ತರ ಸಾರುಗಳೆಲ್ಲ. ಜೊತೆಗೆ ಸ್ವಲ್ಪ ಹೀಟ್ ಇರೋರು ಸ್ವಲ್ಪ ಕಡಿಮೆ ತಿಂದ್ರೆ ಒಳ್ಳೇದು. ಹೀಟ್ ಜಾಸ್ತಿ ಇದೆ ಅಳಸಿ ಮುಸ್ಕು. ಕೋಲ್ಡ್ ಇರೋರ್ಗಂತೂ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ಹೀಟ್ ಕೋಲ್ಡ್ ಅಂತ ಕುತ್ಕೊಂಡ್ರೆ ಎಲ್ಲ ಮಿಸ್ ಮಾಡ್ಕೊಂತಾ ಇರ್ಬೇಕಾಗುತ್ತೆ. ಸೊ ಹಂಗಾಗಿ ಕಾಲಕ್ಕೆ ಏನೇನ್ ಸಿಗುತ್ತೋ ಅದೆಲ್ಲ ತಿಂತಾ ಇರ್ಬೇಕಷ್ಟೇ. ಸೊ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಖಾರ ಹಾಕಿ ಉಪ್ಪು ಹಾಕಿ ಆಮೇಲೆ ಕುಕ್ಕರ್ ವಿಷಲ್ ಕೂಗಿಸ್ಕೊಂಡ್ರೆ 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ತುಂಬಾ ಕುಕ್ಕರ್ ತುಂಬಾ ಇದ್ರೆ ಒಂದೇ ವಿಷಲ್ ಸಾಕಾಗುತ್ತೆ. ನಾನು ಆಲ್ಮೋಸ್ಟ್ 1 ವಿಷಲ್ ಕೂಗಿಸ್ಕೊಂತೀನಿ ಅಷ್ಟೇ. ಯಾಕೆಂದ್ರೆ ಪೀಸೇ ಜಾಸ್ತಿ ಆಗಿ ಕುಕ್ಕರ್ ಫುಲ್ ಆಗಿರುತ್ತೆ. ಕದ್ರಕೊಂಡು ಹೋದ್ರೆ ಚೆನ್ನಾಗಿರಲ್ಲ ಅಳಸಿ ಮುಸ್ಕು. ಸ್ವಲ್ಪ ತಿನ್ನಕ್ ಸಿಗ್ಬೇಕು ಬಾಯಿಗೆ. ಈ ತರ ಇನ್ನೂ ತುಂಬಾ ಸಾರುಗಳು ಅಥವಾ ಮಾವಿನಕಾಯಿ ಚಟ್ನಿ ಇನ್ನೂ ಸುಮಾರು ಶಾರ್ಟ್ಸ್ ಗಳೆಲ್ಲ ಮಾಡಿರ್ತೀನಿ ಫ್ರೆಂಡ್ಸ್. ಯಾರಿಗಾದ್ರೂ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಟೈಮ್ ಯಾವುದೇ ವಿಡಿಯೋ ಹಾಕಿದ್ರು ನೀವು ನೋಡ್ಬೋದು. ಸಖತ್ ಈಸಿ, ಹಂಗೆ ರುಚಿಯಾಗುತ್ತೆ, ಹಂಗೆ ಹೆಲ್ತಿ ಸಹ ಅಂತ ಹೇಳ್ಬೋದು. ನಿಮ್ಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಇಷ್ಟ ಆದ್ರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ. ನೋಡ್ತೀರಾ, ಲೈಕ್ ಮಾಡಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ನಾನು ಹಿಂದಿನ ಬ್ಲಾಗ್ಗಳೆಲ್ಲ ನೀವು ನೋಡಿರ್ತೀರಾ ಅನ್ಕೊಂಡಿರ್ತೀನಿ ಫ್ರೆಂಡ್ಸ್. ನೋಡಿಲ್ಲ ಅಂದ್ರೆ ಈ ಬದನೆಕಾಯಿ ಬಜ್ಜಿ, ನಮ್ ಕಡೆ ಮಾಡೋ ದಾದರ ಸೊಪ್ಪಿನ ಸಾಂಬಾರು, ಆಮೇಲೆ ಗೊರ್ದಿ ಸೊಪ್ಪಿನ ಸಾರು, ಈ ತರದ್ದೆಲ್ಲ ತುಂಬಾ ಮಾಡಿರ್ತೀನಿ. ಯಾರಿಗಾದ್ರೂ ನೋಡ್ಬೇಕನ್ಸಿದ್ರೆ ಹೋಗಿ ಚೆಕ್ ಮಾಡಿ. ಬನ್ರಿ ಎಲ್ರು ಮುದ್ದೆ ತಣ್ಣಗಾಗ್ಬಿಟ್ಟು ಊಟ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.